ಕರ್ನಾಟಕದ ಭಾಳ ಮಂದಿ ಸೀನಿಯರ್ ಲೀಡರ್ಗಳು ನಾನು ಫೋನ್ ಮಾಡ್ಲಕತ್ತಾರೆ. ಈ ಬ್ಯಾಡೇ ಬಿ ಜೆ ಪಿನೂ ಬೇಡ, ಕಾಂಗ್ರೆಸ್ಸು ಬೇಡ, ಹೊಸದೊಂದು ಮಾಡೋಣ ಅಂತ ಹೇಳಕತ್ತಾರೆ. ಆದರೆ ಅಷ್ಟು ದುಡುಕಿನ ನಿರ್ಣಯ ನಾನು ತೊಗೋದಿಲ್ಲ. ನಮ್ದೇನಿದ್ರೂ ಪ್ರೀತಿ ಬಿ ಜೆ ಪಿ ಮ್ಯಾಗೆ ಐತಿ. ಬಿ ಜೆ ಪಿದಿಂದ ದೊಡ್ಡವರಾಗಿವಿ. ಬಿ ಜೆ ಪಿ ಉಳಿಲತ್ತೆ ಅನ್ನೋರು. ಯಾಕಂದ್ರೆ ನಾಳೆ ನರೇಂದ್ರ ಮೋದಿಯವ್ರು ಅಂತಾರೆ ಪ್ರಧಾನಿ ಆಗಬೇಕು, ಮುಂದೆ ಅವ್ರ ನಂತರ ಯೋಗಿ ಆದಿತ್ಯನಾಥ್ ಆಗಬೇಕು ಅಂದರೆ ಹಿಂದೂಗಳು ಉಳಿತಾರೆ ಭಾರತನಾಗ. ಅದಕ್ಕೆ ನಾವು ಬಿ ಜೆ ಪಿಯ ಕೇಂದ್ರಕ್ಕೆ ಬೆಂಬಲ ಇದೆ. ವಿಜಯೇಂದ್ರ ಇರುವವರೆಗೆ ಕರ್ನಾಟಕದಲ್ಲಿ ನಾವು ಆ ಪಾರ್ಟಿಗೆ ಹೋಗೋದಿಲ್ಲ. ಅವರು ನಿಮ್ಗೆ ಅನ್ಯಾಯ ಆಯಿತು ಅಂತ ಹೇಳಿದ್ರು ಸರ್ ತೊಗಾಡಿ ಅವರು. ಬಿ ಜೆ ಪಿಯಿಂದ ಪರೋಕ್ಷವಾಗಿ ನಿಮ್ಗೆ ಅನ್ಯಾಯ ಆಯಿತು ಅಂತ ಹೇಳಿದ್ರು. ನಾ ತೊಗಾಡಿ ಅವರ ಹೇಳಿಕೆಗೆ ಏನೂ ಪ್ರತಿಕ್ರಿಯೆ ಕೊಡೋದಿಲ್ಲ. ಅವ್ರು ನಮ್ಮ ಬಗ್ಗೆ ಸಿಂಪತಿ ವ್ಯಕ್ತಪಡಿಸಿ ಧನ್ಯವಾದಗಳು. ಅದು ಇಷ್ಟೇ ಹೇಳ್ತೀನಿ, ನಮ್ಮ ರಾಜಕಾರಣ ಹಿಂದುತ್ವದ ಮೇಲೆ ಇರೋದು. ಯಾವುದೇ ಅದರಲ್ಲಿ ಬದಲಾವಣೆ ಇಲ್ಲ. ಕೆಲವು ಮಂದಿ ಸೀನಿಯರ್ ಲೀಡರ್ ಬಂದರು, ಕಾಂಗ್ರೆಸ್ನಾಗ ಇದ್ದವರು ಕೆಲವು ಮಂದಿ ಬೆಂಗಳೂರು ನಾನು ಭೇಟಿ ಆದ್ರು. ಏನಂದರು, ಹೊಸ ಪಕ್ಷ ಕಟ್ಟು. ನಾ ಹೇಳಿದೆ ನಮ್ಮ ಹಿಂದುತ್ವ ಆಧಾರ ಮ್ಯಾಗಿದ್ರೆ ನೀವು ಬರ್ರಿ. ನೀವು ನಾಳೆ ಬಂದು ಜಾತಿ ಆಯ್ತಿತ್ತು ಅನ್ನೋದು ಮತ್ತು ಭಯ ಅನ್ನೋದು ಸುರ್ಕುಂಬ ಕುಡಿದು ಬೇಡ. ಸಾಕಿಗೆ ಹಿಂದೆ ಕುಡ್ದೇ ಕಡೆ ಆಗೈತಿ, ಈಗ ಬೇಡ ಸರ್. ಅಲ್ಲ, ಕರ್ನಾಟಕದ ಭಾಳ ಮಂದಿ ಸೀನಿಯರ್ ಲೀಡರ್ಗಳು ನಾನು ಫೋನ್ ಮಾಡ್ಲಕತ್ತಾರೆ. ಈ ಬ್ಯಾಡೇ ಬಿ ಜೆ ಪಿನೂ ಬೇಡ, ಕಾಂಗ್ರೆಸ್ಸು ಬೇಡ, ಹೊಸದೊಂದು ಮಾಡೋಣ ಅಂತ ಹೇಳಕತ್ತಾರೆ. ಆದರೆ ಅಷ್ಟು ದುಡುಕಿನ ನಿರ್ಣಯ ನಾನು ತೊಗೋದಿಲ್ಲ. ನಮ್ದೇನಿದ್ರೂ ಪ್ರೀತಿ ಬಿ ಜೆ ಪಿ ಮ್ಯಾಗೆ ಐತಿ. ಬಿ ಜೆ ಪಿದಿಂದ ದೊಡ್ಡವರಾಗಿವಿ. ಬಿ ಜೆ ಪಿ ಉಳಿಲತ್ತೆ ಅನ್ನೋರು. ಯಾಕಂದ್ರೆ ನಾಳೆ ನರೇಂದ್ರ ಮೋದಿಯವ್ರು ಅಂತಾರೆ ಪ್ರಧಾನಿ ಆಗಬೇಕು, ಮುಂದೆ ಅವ್ರ ನಂತರ ಯೋಗಿ ಆದಿತ್ಯನಾಥ್ ಆಗಬೇಕು ಅಂದರೆ ಹಿಂದೂಗಳು ಉಳಿತಾರೆ ಭಾರತನಾಗ. ಅದಕ್ಕೆ ನಾವು ಬಿ ಜೆ ಪಿಯ ಕೇಂದ್ರಕ್ಕೆ ಬೆಂಬಲ ಇದೆ. ವಿಜಯೇಂದ್ರ ಇರುವವರೆಗೆ ಕರ್ನಾಟಕದಲ್ಲಿ ನಾವು ಆ ಪಾರ್ಟಿಗೆ ಹೋಗೋದಿಲ್ಲ. ಅವರು ನಿಮ್ಗೆ ಅನ್ಯಾಯ ಆಯಿತು ಅಂತ ಹೇಳಿದ್ರು ಸರ್ ತೊಗಾಡಿ ಅವರು. ಬಿ ಜೆ ಪಿಯಿಂದ ಪರೋಕ್ಷವಾಗಿ ನಿಮ್ಗೆ ಅನ್ಯಾಯ ಆಯಿತು ಅಂತ ಹೇಳಿದ್ರು. ನಾ ತೊಗಾಡಿ ಅವರ ಹೇಳಿಕೆಗೆ ಏನೂ ಪ್ರತಿಕ್ರಿಯೆ ಕೊಡೋದಿಲ್ಲ. ಅವ್ರು ನಮ್ಮ ಬಗ್ಗೆ ಸಿಂಪತಿ ವ್ಯಕ್ತಪಡಿಸಿ ಧನ್ಯವಾದಗಳು. ಅದು ಇಷ್ಟೇ ಹೇಳ್ತೀನಿ, ನಮ್ಮ ರಾಜಕಾರಣ ಹಿಂದುತ್ವದ ಮೇಲೆ ಇರೋದು. ಯಾವುದೇ ಅದರಲ್ಲಿ ಬದಲಾವಣೆ ಇಲ್ಲ. ಕೆಲವು ಮಂದಿ ಸೀನಿಯರ್ ಲೀಡರ್ ಬಂದರು, ಕಾಂಗ್ರೆಸ್ನಾಗ ಇದ್ದವರು ಕೆಲವು ಮಂದಿ ಬೆಂಗಳೂರು ನಾನು ಭೇಟಿ ಆದ್ರು. ಏನಂದರು, ಹೊಸ ಪಕ್ಷ ಕಟ್ಟು. ನಾ ಹೇಳಿದೆ ನಮ್ಮ ಹಿಂದುತ್ವ ಆಧಾರ ಮ್ಯಾಗಿದ್ರೆ ನೀವು ಬರ್ರಿ. ನೀವು ನಾಳೆ ಬಂದು ಜಾತಿ ಆಯ್ತಿತ್ತು ಅನ್ನೋದು ಮತ್ತು ಭಯ ಅನ್ನೋದು ಸುರ್ಕುಂಬ ಕುಡಿದು ಬೇಡ. ಸಾಕಿಗೆ ಹಿಂದೆ ಕುಡ್ದೇ ಕಡೆ ಆಗೈತಿ, ಈಗ ಬೇಡ ಸರ್. ಅಲ್ಲ